ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ ಬ್ಯಾನರ್ ಕಿಚ್ಚು ಹೆಚ್ಚಾಗ್ತಾ ಇದೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಈ ಬ್ಯಾನರ್ ಅನ್ನ ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಐ ಲವ್ ಶ್ರೀರಾಮ ಅನ್ನುವಂಥ ಬ್ಯಾನರ್ ಕಿಚ್ಚು. ಐ ಲವ್ ಮೊಹಮ್ಮದ್ ಬ್ಯಾನರ್ಗೆ ಕೌಂಟರ್, ಐ ಲವ್ ಜೈ ಶ್ರೀರಾಮ್ ಅನ್ನುವಂಥ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಈ ಬ್ಯಾನರ್ಗಳು ಈಗ ರಾರಾಜಿಸ್ತಾ ಇದೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ವಿವಾದಕ್ಕೆ ಕಾರಣ ಆಯಿತು. ಆ ನಂತರದಲ್ಲಿ ಅದಕ್ಕೆ ಕೌಂಟರ್ ಅನ್ನುವಂತೆ ಮತ್ತೊಂದಷ್ಟು ಬ್ಯಾನರ್ಗಳು ಈಗ ಕಾಣಿಸ್ಕೊಳ್ತಾ ಇರೋದು. ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ಅನ್ನ ಹಾಕಿದ್ರು. ಆ ಬ್ಯಾನರ್ಗೆ ಕೌಂಟರ್ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಷ್ಟು ಬ್ಯಾನರ್ಗಳು ಕಾಣಿಸ್ಕೊಳ್ತಾ ಇರೋದು. ಅದರ ಮೇಲೆ ಐ ಲವ್ ಜೈ ಶ್ರೀರಾಮ್ ಅನ್ನುವಂಥ ಬೋರ್ಡ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು. ಆದರೆ ಈ ಬ್ಯಾನರ್ಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಮತ್ತೊಂದು ಬ್ಯಾನರ್ ಈಗ ಕಾಣಿಸ್ಕೊಳ್ತಾ ಇರೋದು. ಈ ವಿವಾದದ ಕಿಚ್ಚು ಇಲ್ಲೇ ನಿಲ್ಲುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಈ ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ಗಳು ಕರ್ನಾಟಕಕ್ಕೂ ಕೂಡ ಕಾಲಿಡ್ತು. ಅದರಲ್ಲೂ ಅನೇಕ ಕಡೆಗಳಲ್ಲಿ ಕಲಬುರಗಿ ಸೇರಿದಂತೆ ಈಗ ಬೆಳಗಾವಿಯಲ್ಲೂ ಕೂಡ ಆ ಬ್ಯಾನರ್ ಕಾಣಿಸ್ಕೊಂಡಿದೆ. ಐ ಲವ್ ಜೈ ಶ್ರೀರಾಮ್ ಅನ್ನುವಂಥ ಕೌಂಟರ್ ಬ್ಯಾನರ್ ಅನ್ನ ಈಗ ಹಾಕಿರೋದು. ಈ ಎರಡು ಬ್ಯಾನರ್ಗಳು ಈಗ ಕಾಣಿಸ್ಕೊಳ್ತಾ ಇರೋ. ಒಂದು ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು ಪೊಲೀಸರು, ಆದ್ರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಮತ್ತೊಂದು ಬ್ಯಾನರ್ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ವಿವಾದಕ್ಕೆ ಕಾರಣ ಆಗಿದೆ. ಆದ್ರೆ ಈ ವಿವಾದದ ಕಿಚ್ಚು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಪೊಲೀಸರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮತ್ತೊಂದಷ್ಟು ಬ್ಯಾನರ್ಗಳನ್ನ ಅಳವಡಿಕೆ ಮಾಡದೇ ಇರುವಂತಹ ರೀತಿಯಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ. ಈ ರೀತಿಯಾಗಿ ಬ್ಯಾನರ್ ಮೇಲೆ ಬ್ಯಾನರ್ಗಳನ್ನ ಹಾಕ್ತಾ ಇದ್ರೆ ತೊಂದರೆಗಳು, ಅದರ ಜೊತೆಯಲ್ಲಿ ವಿವಾದಗಳು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 11 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಖಡಕ್ಗಲ್ಲಿಯಲ್ಲಿ. ಇದೇ ಒಂದು ಸ್ಥಳದಲ್ಲಿ ಕೂಡ ನಿನ್ನೆ ಕಲ್ಲು ತೂರಾಟ ಪ್ರಕರಣ ಬೆಳಕಿಗೆ ಬಂದಿತ್ತು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಈ ಬೆಳಗಿನವರೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಇಲ್ಲಿ ಕಲ್ಲು ತೂರಾಟವನ್ನು ಕಿಡಿಗೇಡಿಗಳು ಮಾಡಿದ್ರು. ಅದಕ್ಕೆ ಪ್ರಮುಖವಾದಂಥ ಕಾರಣ ದರ್ಗಾ ಉರುಸ್ ಮೆರವಣಿಗೆ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿತ್ತು. ಅದರಲ್ಲಿ ಪ್ರಮುಖವಾಗಿ ಐ ಲವ್ ಮೊಹಮ್ಮದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಉರುಸ್ ಆಗುವಂಥ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಏನು ಘೋಷಣೆಯನ್ನು ಕೊಡ್ತಾರೆ, ಅದನ್ನು ಇಲ್ಲಿ ಸ್ಥಳೀಯ ನಿವಾಸಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಆದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ಮಾಡಿ ಜೊತೆಗೆ ಆ ತಲ್ವಾರನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಇರುವಂಥದ್ದು. ಆ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಒಂದು ಮಾರ್ಗದಲ್ಲಿ ಏನು ನಿನ್ನೆ ಉರುಸ್ ಮೆರವಣಿಗೆ ಬಂದಿತ್ತು. ಇದೇ ಒಂದು ಮಾರ್ಗದಲ್ಲಿ ಕಲ್ಲು ತೂರಾಟ ಬೆಳಕಿಗೆ ಕೂಡ ಬಂದಿತ್ತು. ಅದರಲ್ಲಿ ಗಮನಿಸ್ಬೋದು, ಏನು ಪ್ರತಿ ವರ್ಷ ಕೂಡ ಶನಿವಾರ ಕೂಡದಿಂದ ಜಾಲಗಾರ್ ಗಲ್ಲಿಯ ಮೂಲಕ ಈ ಒಂದು ಮೆರವಣಿಗೆ ಹೋಗ್ತಾ ಇತ್ತು. ಆದರೆ ಈ ವರ್ಷ ಕೂಡ ಪಥವನ್ನು ಬದಲಿಸಿ, ಅಂದರೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲದೇ ಇದ್ದರೂ ಕೂಡ ಈ ಒಂದು ಖಡಕ್ ಗಲ್ಲಿಗೆ ಮೆರವಣಿಗೆ ಎಂಟ್ರಿ ಆಗುತ್ತೆ. ಎಂಟ್ರಿ ವೇಳೆ ಆದಂಥ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಮಾಡ್ತಾರೆ. ಇದನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಒಂದು ಕಲ್ಲು ತೂರಾಟ ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಇಲ್ಲಿ ಬೆಳಗಾವಿಯ ಏನು PSI ಒಬ್ಬರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿಯ ಪ್ರವಾಸವನ್ನು CM ಸಿದ್ದರಾಮಯ್ಯ ಕೈಗೊಂಡಿರುವಂಥದ್ದು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಜೊತೆಗೆ ಉದ್ಘಾಟನೆಯನ್ನು CM ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಹಾಗಾಗಿ ಸಾಕಷ್ಟು ನಿಗಾವನ್ನು ಕೂಡ ಬೆಳಗಾವಿಯ ಪೊಲೀಸರು ಈಗ ವಹಿಸಿರುವಂಥದ್ದು. ಮತ್ತು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋದ್ರಲ್ಲಿ ನಿನ್ನೆ ಇಡೀ ಕೂಡ ಇದೇ ಒಂದು ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಮತ್ತು ಸದ್ಯ ಈ ಒಂದು ಘಟನೆಗೆ ಐ ಲವ್ ಏನು ಮೊಹಮ್ಮದ್ ಘೋಷಣೆ ಇದೆ ಅದೇ ಒಂದು ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಮಾಹಿತಿ ಸದ್ಯ ಇರುವಂಥದ್ದು. ವಶಕ್ಕೆ ಪಡೆದಂಥ ಆರೋಪಿಗಳೇನಿದ್ದಾರೆ ಅವರನ್ನು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಜೊತೆಗೆ ಕಡೆ ಬಜಾರ್ ಪೊಲೀಸರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರ್ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ ಬ್ಯಾನರ್ ಕಿಚ್ಚು ಹೆಚ್ಚಾಗ್ತಾ ಇದೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಈ ಬ್ಯಾನರ್ ಅನ್ನ ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಐ ಲವ್ ಶ್ರೀರಾಮ ಅನ್ನುವಂಥ ಬ್ಯಾನರ್ ಕಿಚ್ಚು. ಐ ಲವ್ ಮೊಹಮ್ಮದ್ ಬ್ಯಾನರ್ಗೆ ಕೌಂಟರ್, ಐ ಲವ್ ಜೈ ಶ್ರೀರಾಮ್ ಅನ್ನುವಂಥ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಬೆಳಗಾವಿಯ ಖಡಕ್ ಗಲ್ಲಿಯಲ್ಲಿ ಈ
ಬ್ಯಾನರ್ಗಳು ಈಗ ರಾರಾಜಿಸ್ತಾ ಇದೆ. ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ವಿವಾದಕ್ಕೆ ಕಾರಣ ಆಯಿತು. ಆ ನಂತರದಲ್ಲಿ ಅದಕ್ಕೆ ಕೌಂಟರ್ ಅನ್ನುವಂತೆ ಮತ್ತೊಂದಷ್ಟು ಬ್ಯಾನರ್ಗಳು ಈಗ ಕಾಣಿಸ್ಕೊಳ್ತಾ ಇರೋದು. ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ ಅನ್ನ ಹಾಕಿದ್ರು. ಆ ಬ್ಯಾನರ್ಗೆ ಕೌಂಟರ್ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಷ್ಟು ಬ್ಯಾನರ್ಗಳು ಕಾಣಿಸ್ಕೊಳ್ತಾ ಇರೋದು. ಅದರ ಮೇಲೆ ಐ ಲವ್ ಜೈ ಶ್ರೀರಾಮ್ ಅನ್ನುವಂಥ ಬೋರ್ಡ್ಗಳು, ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು. ಆದರೆ ಈ ಬ್ಯಾನರ್ಗೆ ಕೌಂಟರ್ ಕೊಡುವಂಥ ನಿಟ್ಟಿನಲ್ಲಿ ಮತ್ತೊಂದು ಬ್ಯಾನರ್ ಈಗ ಕಾಣಿಸ್ಕೊಳ್ತಾ ಇರೋದು. ಈ ವಿವಾದದ ಕಿಚ್ಚು ಇಲ್ಲೇ ನಿಲ್ಲುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಈ ಐ ಲವ್ ಮೊಹಮ್ಮದ್ ಅನ್ನುವಂಥ ಬ್ಯಾನರ್ಗಳು ಕರ್ನಾಟಕಕ್ಕೂ ಕೂಡ ಕಾಲಿಡ್ತು. ಅದರಲ್ಲೂ ಅನೇಕ ಕಡೆಗಳಲ್ಲಿ ಕಲಬುರಗಿ ಸೇರಿದಂತೆ ಈಗ ಬೆಳಗಾವಿಯಲ್ಲೂ ಕೂಡ ಆ ಬ್ಯಾನರ್ ಕಾಣಿಸ್ಕೊಂಡಿದೆ. ಐ ಲವ್ ಜೈ ಶ್ರೀರಾಮ್ ಅನ್ನುವಂಥ ಕೌಂಟರ್ ಬ್ಯಾನರ್ ಅನ್ನ ಈಗ ಹಾಕಿರೋದು. ಈ ಎರಡು ಬ್ಯಾನರ್ಗಳು ಈಗ ಕಾಣಿಸ್ಕೊಳ್ತಾ ಇರೋ ಒಂದು ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು ಪೊಲೀಸರು. ಆದ್ರೆ ಅದಕ್ಕೆ ಕೌಂಟರ್ ಅನ್ನುವಂತೆ ಮತ್ತೊಂದು ಬ್ಯಾನರ್ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ವಿವಾದಕ್ಕೆ ಕಾರಣ ಆಗಿದೆ. ಆದ್ರೆ ಈ ವಿವಾದದ ಕಿಚ್ಚು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಪೊಲೀಸರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮತ್ತೊಂದಷ್ಟು ಬ್ಯಾನರ್ಗಳನ್ನ ಅಳವಡಿಕೆ ಮಾಡದೇ ಇರುವಂಥ ರೀತಿಯಲ್ಲೂ ಕೂಡ ಗಮನ ಹರಿಸಬೇಕಾಗಿದೆ. ಈ ರೀತಿಯಾಗಿ ಬ್ಯಾನರ್ ಮೇಲೆ ಬ್ಯಾನರ್ಗಳನ್ನ ಹಾಕ್ತಾ ಇದ್ರೆ ತೊಂದರೆಗಳು, ಅದರ ಜೊತೆಯಲ್ಲಿ ವಿವಾದಗಳು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ 11 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೊಂದು ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕಡಕಲ್ಲಿಯಲ್ಲಿ. ಇದೇ ಒಂದು ಸ್ಥಳದಲ್ಲಿ ಕೂಡ ನಿನ್ನೆ ಕಲ್ಲು ತೂರಾಟ ಪ್ರಕರಣ ಬೆಳಕಿಗೆ ಬಂದಿತ್ತು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಈ ಬೆಳಗಿನವರೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಇಲ್ಲಿ ಕಲ್ಲು ತೂರಾಟವನ್ನು ಕಿಡಿಗೇಡಿಗಳು ಮಾಡಿದ್ರು. ಅದಕ್ಕೆ ಪ್ರಮುಖವಾದಂಥ ಕಾರಣ ದರ್ಗಾ ಉರುಸ್ ಮೆರವಣಿಗೆ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿತ್ತು. ಅದರಲ್ಲಿ ಪ್ರಮುಖವಾಗಿ ಐ ಲವ್ ಮೊಹಮ್ಮದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನು ಕೂಗ್ತಾರೆ. ಉರುಸ್ ಆಗುವಂಥ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಏನು ಘೋಷಣೆಯನ್ನು ಕೊಡ್ತಾರೆ, ಅದನ್ನು ಇಲ್ಲಿ ಸ್ಥಳೀಯ ನಿವಾಸಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆ ಆದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟವನ್ನು ಮಾಡಿ ಜೊತೆಗೆ ಆ ತಲ್ವಾರನ್ನು ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಇರುವಂಥದ್ದು. ಆ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಒಂದು ಮಾರ್ಗದಲ್ಲಿ ಏನು ನಿನ್ನೆ ಉರುಸ್ ಮೆರವಣಿಗೆ ಬಂದಿತ್ತು. ಇದೇ ಒಂದು ಮಾರ್ಗದಲ್ಲಿ ಕಲ್ಲು ತೂರಾಟ ಬೆಳಕಿಗೆ ಕೂಡ ಬಂದಿತ್ತು. ಅದರಲ್ಲಿ ಗಮನಿಸ್ಬೋದು ಏನು ಪ್ರತಿ ವರ್ಷ ಕೂಡ ಶನಿವಾರ ಕೂಡದಿಂದ ಜಾಲ್ಗಾರ್ ಗಲ್ಲಿಯ ಮೂಲಕ ಈ ಒಂದು ಮೆರವಣಿಗೆ ಹೋಗ್ತಾ ಇತ್ತು. ಆದರೆ ಈ ವರ್ಷ ಕೂಡ ಪಥವನ್ನು ಬದಲಿಸಿ, ಅಂದರೆ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲದೇ ಇದ್ದರೂ ಕೂಡ ಈ ಒಂದು ಖಡಕ್ ಗಲ್ಲಿಗೆ ಮೆರವಣಿಗೆ ಎಂಟ್ರಿ ಆಗುತ್ತೆ. ಎಂಟ್ರಿ ವೇಳೆ ಆದಂಥ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಮಾಡ್ತಾರೆ. ಇದನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಒಂದು ಕಲ್ಲು ತೂರಾಟ ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಗಮನಿಸ್ಬೋದು. ಈಗಾಗಲೇ ಇಲ್ಲಿ ಬೆಳಗಾವಿಯ ಏನು PSI ಒಬ್ಬರ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿಯ ಪ್ರವಾಸವನ್ನು CM ಸಿದ್ದರಾಮಯ್ಯ ಕೈಗೊಂಡಿರುವಂಥದ್ದು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಜೊತೆಗೆ ಉದ್ಘಾಟನೆಯನ್ನು CM ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಹಾಗಾಗಿ ಸಾಕಷ್ಟು ನಿಗಾವನ್ನು ಕೂಡ ಬೆಳಗಾವಿಯ ಪೊಲೀಸರು ಈಗ ವಹಿಸಿರುವಂಥದ್ದು ಮತ್ತು ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಇಡೀ ಕೂಡ ಇದೇ ಒಂದು ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ಮತ್ತು ಸದ್ಯ ಈ ಒಂದು ಘಟನೆಗೆ ಐ ಲವ್ ಏನು ಮೊಹಮ್ಮದ್ ಘೋಷಣೆ ಇದೆ ಅದೇ ಒಂದು ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಮಾಹಿತಿ ಸದ್ಯ ಇರುವಂಥದ್ದು. ವಶಕ್ಕೆ ಪಡೆದಂಥ ಆರೋಪಿಗಳೇನಿದ್ದಾರೆ ಅವರನ್ನು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಬೆಳಗಾವಿಯ ಮಾರ್ಕೆಟ್ ಪೊಲೀಸರು ಜೊತೆಗೆ ಕಡೆ ಬಜಾರ್ ಪೊಲೀಸರು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರ್ಪಡ ರಿಪಬ್ಲಿಕ್ ಕನ್ನಡ ಬೆಳಗಾವಿ.